ಎಲ್ಲರಿಗೂ ಶುಭೋದಯ. ಮೊಟ್ಟ ಮೊದಲನೆಯದಾಗಿ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ, ನನ್ನ ಜನ್ಮಕ್ಕೆ ಕಾರಣರಾದ ನನ್ನ ತಂದೆ ತಾಯಿಯವರಿಗೂ, ನನ್ನ ಧ್ಯಾನದ ಮೊದಲನೇ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಹಾಗೂ ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ನನ್ನ ಬಗ್ಗೆ ಇಲ್ಲಿ ಎಲ್ರಿಗೂ ಗೊತ್ತೇ ಇದೆ. ನಾನು ಕೂಡ ನನ್ನ ಅನಾರೋಗ್ಯ ಪರಿಸ್ಥಿತಿಯಿಂದ ಈ ಧ್ಯಾನ ಮಾರ್ಗಕ್ಕೆ ಬಂದಿದ್ದು, ಧ್ಯಾನ ಸಾಧನೆಯಿಂದ ನನ್ನ ಎಷ್ಟೋ ಅನಾರೋಗ್ಯಗಳನ್ನು ಕಡಿಮೆ ಮಾಡಿಕೊಂಡು ನನ್ನ ಸಂಸಾರದಲ್ಲಿ ಒಂದು ನೆಮ್ಮದಿಯಾದ ಜೀವನವನ್ನು ನಾನು ನಡೆಸ್ತಾ ಬಂದೆ. ಹಾಗೆ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಅದರಲ್ಲಿ ಆಳವಾದ ಆಸಕ್ತಿ ಹೆಚ್ಚಾಗ್ತಾ ಹೋಯಿತು. ಪತ್ರಿಜಿಯವರ ಅನುಗ್ರಹದಿಂದ ಆ ಸಾಧನೆಯಲ್ಲಿ ಇನ್ನಷ್ಟು ಮುಂದೆ ಹೋಗೋದಕ್ಕೆ, ಈ ಪಿರಮಿಡನ್ನು ನನಗೆ ಸೇವೆ ಮಾಡೋದಕ್ಕೆ ಅಂತ ಇಲ್ಲಿ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ರು. ಈ ಧ್ಯಾನ ಪ್ರಚಾರ ಮಾಡಬೇಕಾದ್ರೆ ಒಂದು ವಿಷಯವನ್ನು ತುಂಬ ಜನ ಹೇಳ್ತಾ ಇರ್ತಾರೆ, ಮೇಡಮ್ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ಸತ್ಸಂಗಗಳನ್ನು ಕೇಳ್ತಾ ಇದ್ದೀವಿ. ಮೊದಲೆಲ್ಲ ನನಗೆ ಎಷ್ಟೋ ಕಡಿಮೆ ಆಯಿತು, ನನಗೆ ತೊಂದರೆಗಳು ಇತ್ತು, ಕಡಿಮೆ ಆಯಿತು. ಆದರೆ ಈಗ ನನಗೆ ಅದರಿಂದ ಹೆಲ್ಪ್ ಆಗ್ತಾ ಇಲ್ಲ, ಸಹಾಯ ಆಗ್ತಾ ಇಲ್ಲ ಅಂತ ತುಂಬ ಜನರ, ತುಂಬ ಧ್ಯಾನಿಗಳ ಬಾಯಲ್ಲಿ ನಾವು ಇದನ್ನು ಕೇಳ್ತಾ ಬಂದಿದ್ದೀವಿ. ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು, ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಮ್ಮ ಪತ್ರಿಜಿಯವರು ನಮಗೆ 18 ಸೂತ್ರಗಳನ್ನು ಕೊಟ್ಟಿದ್ದಾರೆ, 9 ಜ್ಞಾನ ನವರತ್ನಗಳನ್ನು ಕೊಟ್ಟಿದ್ದಾರೆ, ನವವಿಧ ಧರ್ಮಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ನಾವು ಅವುಗಳನ್ನು ನೋಡ್ತಾ ಅದರಲ್ಲಿ ನಾನು ಯಾವುದು ಪಾಲಿಸ್ತಾ ಇಲ್ಲ, ಇದರಲ್ಲಿ ನನ್ನಿಂದ ಏನು ತಪ್ಪಾಗ್ತಾ ಇದೆ, ಅದನ್ನು ನಾವು ಪ್ರತಿದಿನ ಪರೀಕ್ಷೆ ಮಾಡ್ಕೋಬೇಕು. ಉದಾಹರಣೆಗೆ ಧ್ಯಾನ ಮಾಡ್ತಾ ಇರಬೇಕಾದ್ರೆ 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, 6 ತಿಂಗಳು ಆಯಿತು. ಮೇಡಮ್ ನಾನು 6 ತಿಂಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಯಾವುದೇ ಒಂದು ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಅಂತ ಬಂದು ಹೇಳ್ತಾರೆ. ನೋಡಿ, ನಾವು ಧ್ಯಾನ ಮಾಡ್ತಾ 6 ತಿಂಗಳು ಆಗಿರಬಹುದು, ಆದರೆ ನಾವು ಸರ್ ಹೇಳ್ತಾರಲ್ವ, 200-300 ಜನ್ಮಗಳನ್ನು ದಾಟಿಕೊಂಡು ಈ ಜನ್ಮಕ್ಕೆ ಬಂದಿರ್ತೀವಿ. ಹಿಂದೆ ಮಾಡಿರುವ ಪಾಪಕರ್ಮಗಳಿರ್ಬೋದು, ಪುಣ್ಯಕರ್ಮಗಳಿರ್ಬೋದು, ಅದೆಲ್ಲವನ್ನು ಈಗ ನಾವು ನಮ್ಮ ಜೊತೆಗೆ ತಗೊಂಡು ಬಂದಿರ್ತೀವಿ. ನಾವು ಅನುಭವಿಸ್ಬೇಕಾಗಿರುವ ಪಾಪಕರ್ಮಗಳು ಎಷ್ಟಿದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಅದು ಒಳಗಡೆಯಿಂದ ಸರಿ ಆಗ್ತಾ ಇರ್ತದೆ, ಅದೆಲ್ಲ ಹೀಲ್ ಆಗ್ತಾ ಇರ್ತದೆ ಧ್ಯಾನದಿಂದ. ಆದರೂ ಕೂಡ ನಮ್ಮ ಕಣ್ಣಿಗೆ ಏನೂ ಕಾಣಿಸೋದಿಲ್ಲ. ಇನ್ನೂ ಕೆಲವರು ಯಾವ ರೀತಿ ಯೋಚನೆ ಮಾಡ್ತಾ ಇರ್ತಾರೆ, ಯಾವ ರೀತಿ ಮಾತನಾಡ್ತಾ ಇರ್ತಾರೆ, ಅದನ್ನು ಅವ್ರು ಪರೀಕ್ಷೆ ಮಾಡ್ಕೋಬೇಕು. ನಮ್ಮಲ್ಲಿ ಹೇಳ್ತಾರಲ್ವಾ, ನಮ್ಮ ವಾಸ್ತವಿಕತೆಗೆ ನಾವೇ ಕಾರಣ ಅಂತ. ಈಗ ಕಾಯಿಲೆ ಇರುತ್ತೆ, ಅವ್ರ ಹತ್ರ ಹೋಗಿ ಮಾತಾಡಿದಾಗ, ಅಯ್ಯೋ ಸಾಕಾಗೋಗಿದೆ ಮೇಡಮ್, ತುಂಬ ಸೊಂಟ ನೋವು, ಏನು ಮಾಡಿದರೂ ಕಡಿಮೆ ಆಗ್ತಾ ಇಲ್ಲ, ನನ್ನ ಜೀವನ ಸಾಕಾಗೋಗಿದೆ. ಅಯ್ಯೋ ಮೇಡಮ್ ನನಗೆ ಮಂಡಿ ನೋವು, ಕಾಲು ಎತ್ತಿಡೋಕ್ಕಾಗ್ತಾ ಇಲ್ಲ ಮೇಡಮ್, ನನಗೆ ಜೀವನ ಅಂದರೆ ಬೇಸರ ಆಗೋಗಿದೆ. ಈ ರೀತಿಯಾದ ಮಾತುಗಳನ್ನು ನಾವು ಪದೇ ಪದೇ ಕೇಳ್ತಾ ಇರ್ತೀವಿ. ನೋಡಿ, ನಮ್ಮ ಮಾತುಗಳೇ ನಮಗೆ ಪರಿಣಾಮಗಳಾಗಿ ನಮ್ಮ ಹತ್ರ ಬರುತ್ತೆ ಅನ್ನೋದು ನಮಗೆ ಗೊತ್ತೇ ಇದೆ. ನಾವು ಈ ರೀತಿಯಾಗಿ ಮಾತಾಡಿದಾಗ ನಮ್ಮ ಒಂದು ಎನರ್ಜಿ ಇರ್ಬೋದು, ವೈಬ್ರೇಷನ್ ಇರ್ಬೋದು, ಚೈತನ್ಯ ಶಕ್ತಿ ಇರ್ಬೋದು, ಕಡಿಮೆ ಆಗ್ತಾ ಬರುತ್ತೆ.
ಅದರಲ್ಲೂ ಪ್ರತಿಯೊಬ್ಬರು ರಾತ್ರಿ ಮಲಗುವಾಗ ನಾವೇನು ಮಾಡ್ತೀವಿ? ಟಿ ವಿ ನೋಡ್ತಾ ಮಲಗ್ತೀವಿ, ಮೊಬೈಲ್ ನೋಡ್ತಾ ಮಲಗ್ತೀವಿ. ಮತ್ತು ಮನೇಲಿ ಎಲ್ಲರೂ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೆ ನನಗೆ ಇವರಿವತ್ತು ಈ ಥರ ನನಗೆ ಇನ್ಸಲ್ಟ್ ಮಾಡಿದರು, ಅವಮಾನ ಮಾಡಿದರು, ಇವತ್ತು ನನಗೆ ಆಫೀಸಲ್ಲಿ ನನ್ನ ಬಾಸ್ ಈ ಥರ ಬೈದರು, ನನಗೆ ಹೊರಗಡೆ ಈ ಥರ ಕಹಿ ಅನುಭವಗಳಾದವು. ಇದೆಲ್ಲವನ್ನು ನಾವು ಎಲ್ಲಿ ಮಾತಾಡ್ತೀವಿ? ಮನೆಯಲ್ಲಿ, ಹೆಚ್ಚಾಗಿ ಬೆಡ್ರೂಮಲ್ಲಿ. ಸೊ ಇದೆಲ್ಲವೂ ನಕಾರಾತ್ಮಕ ಶಕ್ತಿಗಳು, ಎನರ್ಜಿಗಳು ಅಂತ ಹೇಳ್ತೀವಿ. ಇದರಿಂದ ನಮ್ಮ ವೈಬ್ರೇಷನ್ನು ಲೋ ಆಗುತ್ತೆ, ನಮ್ಮ ಚೈತನ್ಯ ಶಕ್ತಿ ಕಡಿಮೆ ಆಗುತ್ತೆ. ಸೊ ಅದೆಲ್ಲವನ್ನು ಮಾತನಾಡಿ ನಾವು ಮಲ್ಕೊಳ್ತೀವಿ. ಸೊ ಮಲ್ಕೊಂಡಾಗ ಏನಾಗುತ್ತೆ ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ಸುಪ್ತ ಮನಸ್ಸಿಗೆ ನಾವು ಮಲಗುವಾಗ ಏನು ಕಳಿಸ್ತೀವೋ ಅದೇ ಬೆಳಗ್ಗೆಗೆ ಹೊರಗಡೆ ಬರುತ್ತೆ. ಸೊ ಬೆಳಗ್ಗೆ ಎದ್ದಾಗ ಅಯ್ಯೋ ಯಾಕೋ ನನಗೆ ಉತ್ಸಾಹನೇ ಇಲ್ಲ, ನನಗೆ ಆರಾಮ ಅನ್ನಿಸ್ತಾನೇ ಇಲ್ಲ ಅಂತ ಮತ್ತೆ ನಾವು ಗೋಳಾಡಿಕೊಂಡು ಬೆಳಗ್ಗೆ ಹೇಳ್ತೀವಿ. ಈಗ ಒಂದು ಒಳ್ಳೆ ಉದಾಹರಣೆ ನಿಮಗೆ ಕೊಡಬೇಕು ಅಂತಂದರೆ, ಟೀ ಕುಡಿತಾ ಇರ್ತೀವಿ ನಾವು, ಅದು ಬೆಡ್ ಮೇಲೆ ಬೀಳುತ್ತೆ. ಬಿದ್ದ ಮೇಲೆ ಏನು ಮಾಡ್ತೀವಿ ನಾವು? ಯೋಚನೆ ಮಾಡಿ. ಟೀ ಕುಡಿತಾ ಇರ್ತೀರ, ಬೆಡ್ ಮೇಲೆ ಟೀ ಬೀಳುತ್ತೆ. ಇಲ್ಲ ಮೇಡಮ್, ಅದನ್ನು ತೆಗೆದು ಹಾಕಿಬಿಡ್ತೀವಿ, ಆ ಬೆಡ್ಶೀಟನ್ನು ತೆಗೆದು ಬಿಡ್ತೀವಿ. ಯಾಕೆ ಅಂದರೆ ಅದು ಕೆಳಗಡೆ ಇರೋ ಬೆಡ್ಡಿಗೆ ಕೆಳಗಡೆ ಹಾಗೇ ಹೋಗಿ ಅದನ್ನು ನಾವು ಸ್ವಚ್ಛ ಮಾಡಲಾರ್ದು ಸ್ಥಿತಿಗೆ ಬರುತ್ತೆ ಅಂಥೇಳಿ. ಅದೇ ರೀತಿ ನಾವು ಮಲ್ಕೋಬೇಕಾದ್ರೆ ಲೋ ಎನರ್ಜಿ ಶಬ್ದಗಳನ್ನು, ಅಂದರೆ ನಕಾರಾತ್ಮಕ ವಿಷಯಗಳನ್ನು ಮಾತನಾಡ್ತಾ ಮಲ್ಕೊಂಡಾಗ, ಬೇಡವಾದ ವಿಷಯಗಳನ್ನು ಮಾತನಾಡ್ತಾ ಮಲ್ಕೊಂಡಾಗ ಅದೆಲ್ಲವೂ ನಮ್ಮ ಸುಪ್ತ ಮನಸ್ಸಿಗೆ ನಿಧಾನವಾಗಿ ಬೆಳಗ್ಗೆವರೆಗೂ ಒಳಗಡೆ ಹೋಗಿ ಏನಾಗುತ್ತೆ, ನಾವು ಎಷ್ಟು ಧ್ಯಾನ ಮಾಡಿದರೂ ಅದರ ಪರಿಣಾಮ ಆಗೋದಿಲ್ಲ, ಎಷ್ಟು ನಾವು ಸತ್ಸಂಗ ಕೇಳಿದರೂ ಕೂಡ ಅದರ ಪರಿಣಾಮ ನಮಗೆ ಸಿಗೋದಿಲ್ಲ. ಹೌದಾ? ನಿಜಾನ? ಮತ್ತು ಪತ್ರಿಜಿಯವರು ಏನು ಹೇಳಿದ್ದಾರೆ? ಸಹನೆ ಬೇಕು ಅಂತ ಹೇಳಿದ್ದಾರೆ, ಸಹನೆಯೇ ಪ್ರಗತಿ ಅಂತ ಹೇಳಿದ್ದಾರೆ. ಸೊ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ನಾನು 2003ರಲ್ಲಿ ಧ್ಯಾನಕ್ಕೆ ಬಂದಿದ್ದು, 2017ರವರೆಗೆ ನಾನು ಒಬ್ರಿಗೂ ಧ್ಯಾನ ಹೇಳ್ಕೊಡ್ಬೇಕು ಅಂದರೆ ಯಾರೂ ಸಿಗಲಿಲ್ಲ. ನನ್ನಲ್ಲಿ ಯಾವುದೇ ಒಂದು ಮೂರನೇ ಕಣ್ಣಿನ ಅನುಭವ ಆಗಲಿಲ್ಲ. ಆಸ್ಟ್ರಲ್ ಟ್ರಾವೆಲ್ ಅಂದರೆ ಸೂಕ್ಷ್ಮ ಶರೀರಯಾನ ಆಗಲಿಲ್ಲ. ಆದರೂ ಕೂಡ ನಾನು ಅದರ ಬಗ್ಗೆ ಯೋಚನೆ ಮಾಡದೆ ನಾನು ನನ್ನ ಸಾಧನೆಯನ್ನು ಮುಂದುವರಿಸ್ಕೊಂಡು ಹೋದೆ. 2018ರಲ್ಲಿ ಪತ್ರಿಜಿಯವರು ನನಗೆ ಈ ಪಿರಮಿಡಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ಇದು ಸಹನೆಗೆ ಸಿಕ್ಕ ಪ್ರತಿಫಲ ಅಂತ ನಾವು ತಿಳ್ಕೊಬೇಕು. ಯಾವುದು ನಮಗೆ ಸಹನೆ ಇಲ್ಲದೆ ಯಾವುದೂ ನಮಗೆ ಸಿಗೋದಿಲ್ಲ. ನೋಡಿ, ಒಬ್ಬ ತಾಯಿ ಗರ್ಭ ಧರಿಸಿದಾಗ 9 ತಿಂಗಳ ಆಗೋವರೆಗೂ ಮಗು ಹೊರಗಡೆ ಬರಬಾರ್ದು, ಬಂದರೆ ಅನಾಹುತಗಳು, ತೊಂದರೆಗಳಾಗತ್ತೆ. ಅಂದರೆ ಅದು ಒಂದು ಪ್ರಕೃತಿ ಧರ್ಮ. ಅದಕ್ಕೆ ಅಲ್ವಾ ಕುಂತಿಗೆ ಮಕ್ಕಳಾಗಿದೆ ಅಂತ ಗಾಂಧಾರಿ ತನ್ನ ಹೊಟ್ಟೆನ ಹೊಡ್ಕೊಂಡು, ಸಹನೆ ಇಲ್ಲದೆ ಹೊಡ್ಕೊಂಡು, ಆ ಒಂದು ಮಗುಗೆ ಇರಬೇಕಾದಿರೋ ಶಕ್ತಿಯನ್ನು ಅವಳು 100 ಮಕ್ಕಳಲ್ಲಿ ಹಂಚಿ ಹೋಗೋ ಹಾಗೆ ಮಾಡಿದ್ಲು. ಯಾಕೆ? ಅವಳಿಗೆ ಸಹನೆ ಇಲ್ಲ. ನೋಡಿ, ಒಂದು ಮಗು ಅಂಬೆಗಾಲಿಡಬೇಕಂದ್ರೂ ಒಂದು ಸಮಯ ಬೇಕು, ನಡಿಬೇಕು ಅಂದರೂ ಅದಕ್ಕೆ ಸಮಯ ಬೇಕು, ಪ್ರತಿಯೊಂದಕ್ಕೂ ಸಮಯ ಬೇಕು. ಸೊ ಈಗ ನಾವು ಸತ್ಸಂಗ ಕೇಳಿರ್ತೀವಿ, ಯಾರಿಗೂ ನಾವು ತೊಂದರೆ ಮಾಡಬಾರ್ದು, ಯಾರಾದರೂ ಬೈದರೆ ಅದರ ಬಗ್ಗೆ ಬೇಜಾರಾಗಬಾರ್ದು ಅಂತ ಎಲ್ಲವನ್ನೂ ನಾವು ಕೇಳ್ತೀವಿ. ಯಾರಾದರೂ ಏನಾದರೂ ಅಂದರೆ ಮುಗೀತು ನಮಗೆ. ಓ, ನನಗೆ ಇವ್ರು ಈ ಥರ ಮಾತಾಡಿಬಿಟ್ರು, ನಾನೇನು ತಪ್ಪು ಮಾಡಿದ್ದೆ, ನನ್ನಿಂದ ಅವಳಿಗೆ ಏನು ತೊಂದರೆ ಆಗಿದೆ,
ಯಾಕೆ ನನಗೆ ಇನ್ಸಲ್ಟ್ ಮಾಡಿದರು? ಬರೀ ನಮ್ಮ ಒಳಗಡೆ ವಿಚಾರ ಮಾಡೋದಲ್ಲ, ಮತ್ತೆ ನಾವೇನು ಮಾಡ್ತೀವಿ, ನಮಗೆ ಹತ್ತಿರದವರಿಗೆ ಫೋನ್ ಮಾಡ್ತೀವಿ. ಅಮ್ಮ, ಫಸ್ಟ್ ಅಮ್ಮ ಇದ್ದರೆ ಅಮ್ಮ ನನಗೆ ಈ ಥರ ಮಾತಾಡಿಬಿಟ್ರು, ನನಗೆ ಭಾಳ ಬೇಜಾರಾಯಿತು. ಅಕ್ಕ ನನಗೆ ಬೇಜಾರಾಯಿತು, ನನಗೆ ತೊಂದರೆ ಮಾಡಿದರು. ಸೊ ಆ ಶಬ್ದಗಳನ್ನು ನಾವು ರಿಪೀಟ್ ಮಾಡಿ 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 ಅದೆಲ್ಲವನ್ನು ನಮ್ಮ ಸುಪ್ತ ಮನಸ್ಸಿಗೆ ನಾವು ಕಳಿಸ್ತಾ ಇದ್ದೀವಿ. ಹೌದಾ? ಸೊ ಇದನ್ನೆಲ್ಲ ನಾವು ಪರೀಕ್ಷೆ ಮಾಡಬೇಕು. ಧ್ಯಾನ ಮಾಡ್ತಾ ಇದ್ದೀವಿ, ಸತ್ಸಂಗ ಕೇಳ್ತಾ ಇದ್ದೀವಿ, ಆದರೆ ಜ್ಞಾನ ನಾವು ಎಷ್ಟು ಪಡ್ಕೊಂಡಿದ್ದೀವಿ? ನಾವು ಏನನ್ನು ಅಳವಡಿಸ್ಕೊಳ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ? ಹೇಳ್ತಾರೆ ಗುರುಗಳು, ಮಾನ ಮಧುರ ಅವಮಾನ ಮಧುರ ಅಂತ. ಸೊ ಯಾರು ಮಾತಾಡ್ತಾರೆ ಅದು ಅವರ ಒಂದು ಆತ್ಮಸ್ಥಿತಿ ಅಂತ ಗುರೂಜಿಯವರು ಎಷ್ಟು ಸಲ ನಮ್ಗೆ ಹೇಳಿದ್ದಾರೆ. ಅದನ್ನು ನಾವು ಎಷ್ಟು ಪಾಲಿಸ್ತಾ ಇದ್ದೀವಿ ಅದು ನಾವು ಯೋಚನೆ ಮಾಡಬೇಕು. ಸೊ ನಮಗೆ ಪವಾಡಗಳು ಆಗ್ತಾ ಇಲ್ಲ, ನಮಗೆ ಪರಿಣಾಮಗಳು ಸಿಗ್ತಾ ಇಲ್ಲ ಅಂದರೆ ತಪ್ಪು ಯಾರ್ದು? ತಪ್ಪು ಯಾರ್ದು? ನಮ್ಮದೇ. ಯಾಕೆಂದರೆ ಪತ್ರಿಜಿಯವರು ನಮಗೆಲ್ಲ ಕರೆದಿದ್ದಾರೆ, ಮೈ ಡಿಯರ್ ಗಾಡ್ಸ್ ಅಂತ ಹೇಳಿದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬರ ಆತ್ಮನು ಆ ಪರಬ್ರಹ್ಮನ ಸ್ವರೂಪ ಅಂತ ಹೇಳಿದ್ದಾರೆ. ಹಾಗಾದರೆ ನಮಗೆ ದೇವರಿಗಿರೋ ಎಲ್ಲ ಗುಣಗಳಿದಾವ? ಇಲ್ಲ. ಹಾಗಾದರೆ ನೀನು ಭಗವಂತ ಆಗೋ ಕಡೆ ಪ್ರಯತ್ನ ಮಾಡ್ತಾ ಹೋಗಬೇಕು. ಅವರು ಕರೆದ ತಕ್ಷಣ ನಾವು ಭಗವಂತರಾಗಲಿಲ್ಲ. ಆ ಗುಣಗಳು ನಿನ್ನಲ್ಲಿದೆ. ನಿನ್ನ ಧ್ಯಾನ ಸಾಧನೆಯಿಂದ ಜ್ಞಾನವನ್ನು ಪಡ್ಕೊಂಡು ನೀನು ಆ ಭಗವಂತನ ಸಮನಾಗಿ ಬೆಳಿಬೇಕು ಅಂತ ಅವ್ರು ನಮಗೆ ತಿಳಿಸಿರೋದು. ಜೀಸಸ್ ಕ್ರೈಸ್ಟ್ ಏನು ಹೇಳಿದ್ದಾರೆ? ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಬಿಕಮ್ ಚೈಲ್ಡ್ ಯು ಕಾಂಟ್ ಎಂಟರ್ ದ ಗಾಡ್ಸ್ ಕಿಂಗ್ಡಮ್. ಅಂದರೆ ಆ ಚಿಕ್ಕ ಮಗುವಿನ ಗುಣಗಳು ನಮ್ಮಲ್ಲಿದ್ದಾವ, ನಾವು ನೋಡ್ಕೋಬೇಕು. ಒಂದು ಸಲ ಏನಾದರೂ ಬೈದರೆ ಮಗು ಸಿಟ್ಟಾಗುತ್ತೆ, ಮುಂದಿನ ಕ್ಷಣದಲ್ಲೇ ಆ ಸಿಟ್ಟು ಮರೆತು ಹೋಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನಾನೇ ನಮ್ಮ ಮನೇಲಿ ಒಂದು ಚಿಕ್ಕ ಮಗು ನೋಡ್ತಾ ಇದ್ದೀನಿ, ನಮ್ಮ ಮೊಮ್ಮಗನ. ಅವನಿಗೆ ಮನೆಯವರು, ಅಡುಗೆಯವರು, ಹೊರಗಿನ ಕೆಲಸದವರು ಯಾವುದೇ ವ್ಯತ್ಯಾಸ ಇಲ್ಲ. ಎಲ್ಲರನ್ನೂ ಪ್ರೀತಿ ಮಾಡಿಸ್ತಾನೆ, ಎಲ್ರಿಗೂ ಮಾತಾಡಿಸ್ತಾನೆ. ಆ ಥರ ನಾವಿದ್ದೀವ? ಅದು ಯೋಚನೆ ಮಾಡಬೇಕು. ಸೊ ಎಲ್ಲರೂ ಆತ್ಮಸ್ವರೂಪರು ಅಂದಮೇಲೆ, ಸೊ ಎಲ್ಲರಲ್ಲೂ ದೈವ ಇದೆ ಅಂದಮೇಲೆ ನಾನು ಎಲ್ಲರ ಜೊತೆ ಒಂದೇ ಥರ ಇದೀನ? ಅದನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ರಮಣ ಮಹರ್ಷಿಗಳು ಹೇಳಿದ್ದಾರೆ, ನೀನು ಯಾರು ಪ್ರಶ್ನೆ ಮಾಡ್ಕೋ, ನಾನು ಆತ್ಮ. ಸೊ ಆತ್ಮ ಅಂದಮೇಲೆ ನನ್ನಲ್ಲಿ ಆತ್ಮಕ್ಕಿರಬೇಕಾದ ದೈವಿ ಗುಣಗಳಿದ್ದಾವ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಸೊ ಇವನ್ನೆಲ್ಲ ಪರೀಕ್ಷೆ ಮಾಡಿಕೊಂಡು ಪ್ರತಿದಿನ ನಮ್ಮನ್ನು ನಾವು ಸರಿ ಮಾಡ್ಕೊಳ್ತಾ ಹೋದಾಗ ಖಂಡಿತವಾಗಿ ಗುರುಗಳ ಹೇಳಿದ ಹಾಗೆ ಪವಾಡಗಳು ನಡೆಯುತ್ತೆ. ನಾವು ಮಾನವ ಇರುವವರು ಮಾಧವ ಆಗೇ ಆಗ್ತೀವಿ. ಸೊ ಸರಿ ಮಾಡ್ಕೊಳ್ಬೇಕಾಗಿರೋರು ನಾವೇ, ತಪ್ಪಾಗಿರೋದು ನಮ್ಮಿಂದಲೇ. ಸೊ ಈಗ ಒಂದು 15 ದಿನಗಳ ಕೆಳಗೆ ಸೊ ನನ್ನ ವಿಷಯದಲ್ಲೇ ಒಂದು ಪವಾಡ ನಡೀತು. ಸೊ ನನಗೆ ನವರಾತ್ರಿ ಇನ್ನೂ 2 ದಿನಗಳಿರಬೇಕಾದ್ರೆ, ಸೊ ನಂದು ಪೀರಿಯಡ್ಸ್ ಸ್ಟಾಪ್ ಆಗಿ 10 ಇಯರ್ಸ್ ಆಯಿತು. ನನಗೆ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಳ್ತು. ಸೊ ಡಾಕ್ಟ್ರಿಗೆ ಫೋನ್ ಮಾಡಿ ಡಾಕ್ಟ್ರ್ ಹತ್ರ ಹೋದಾಗ ಸ್ಕ್ಯಾನಿಂಗ್ ಮಾಡಿದರು. ಮೇಡಮ್, ಗರ್ಭಕೋಶದಲ್ಲಿ ಒಂದು ಚಿಕ್ಕ ಫೈಬ್ರಾಯ್ಡ್ ಗಡ್ಡೆ ಇದೆ, ಅದನ್ನು ಬಯಾಪ್ಸಿಗೆ ಕಳಿಸ್ಬೇಕು, DNC ಮಾಡಬೇಕು ಅಂತ ಹೇಳಿದರು. ಸ್ವಲ್ಪ ಟೆನ್ಷನ್ ಆಯಿತು, ಇಲ್ಲ ಅಂತ ಹೇಳಲ್ಲ ನಾನು, ಯಾಕೆಂದರೆ ನಾವು ಮನುಷ್ಯರೇ ಅಲ್ವಾ. ಸೊ ಆದರೂ ಕೂಡ ಮನೆಗೆ ಬಂದ ಮೇಲೆ ಹೇಗೂ ನವರಾತ್ರಿಯಲ್ಲಿ ಸಾಕಷ್ಟು ಎನರ್ಜಿ ಇರುತ್ತೆ, ನಾನು ಸಂಕಲ್ಪ ಮಾಡಿಕೊಂಡು ಧ್ಯಾನ ಮಾಡೋಣ ಅಂತ ಪ್ರತಿದಿನ 11 ದಿನ 6
ಗಂಟೆಗಳ ಕಾಲ, ಬೆಳಗ್ಗೆ ಮತ್ತು ಸಂಜೆ ಸೇರಿ 6 ಗಂಟೆಗಳ ಕಾಲ ನಾನು ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. 11 ದಿನ ಆಯಿತು. 12ನೇ ದಿನ ನಾನು ಶ್ವೇತಾ ಕುಲಕರ್ಣಿ ಅಂತ ಒಬ್ಬ ಡಾಕ್ಟ್ರ್ ಹತ್ರ ಹೋದೆ. ಸೊ ಅವ್ರ ಹತ್ರ ಎಲ್ಲ ವಿಷಯವನ್ನು ಹೇಳಿ, ನಾನು ಮೇಡಮ್ ಮತ್ತೊಮ್ಮೆ ಸ್ಕ್ಯಾನಿಂಗ್ ಮಾಡಿ, ನೀವು ನನಗೆ ಒಳಗಡೆಯಿಂದ ಇದು ಕ್ಲಿಯರ್ ಆಗಿದೆ ಅಂತ ಫೀಲ್ ಆಗ್ತಾ ಇದೆ, ನೀವು ಮಾಡಿ ಅಂತ ಹೇಳಿದೆ. ಅವ್ರು ಸ್ಕ್ಯಾನಿಂಗ್ ಮಾಡಿದರು. ಅವ್ರು ಎಷ್ಟು ಹುಡುಕಿದ್ರು ಕೂಡ ಅವರಿಗೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮೊದಲಿರೋ ಆ ಗಡ್ಡೆ ಕಾಣಿಸ್ಲೇ ಇಲ್ಲ. ಅದನ್ನು ಆ 2 ರಿಪೋರ್ಟನ್ನು ನಾನು ತೊಗೊಂಡು ಬಂದಿದ್ದೀನಿ. ಅದನ್ನು ಎಲ್ಲರೂ ಪ್ರತ್ಯಕ್ಷವಾಗಿ ನೋಡ್ಬೋದು. ಯಾಕೆ ಅಂತಂದರೆ ನಮಗೆಲ್ಲ ಲಾಜಿಕ್ ಮೈಂಡ್ ತುಂಬ ಜಾಸ್ತಿ, ಬೇಗ ನಂಬೋದಿಲ್ಲ ನಾವು. ಓ ಮೇಡಮ್ ಹೇಳ್ತಾರೆ, ಪ್ರಚಾರ ಆಗಬೇಕು ಅಂತ ಹೇಳ್ತಿರ್ಬೋದು ಮೇಡಮ್ ಅಂತ ಕೆಲವರಿಗೆ, ಎಲ್ರಿಗೂ ಅಂತ ಹೇಳಲ್ಲ ನಾನು. ಕೆಲವರಿಗೆ ಮನಸ್ಸಲ್ಲಿ ಆ ಸಂದೇಹ ಇರುತ್ತೆ. ಯಾಕೆಂದರೆ ಯಾವುದೇ ಒಂದು ವಿಷಯವನ್ನು ಗುರುಗಳು ಹೇಳಕ್ಕೆ ಹೋದಾಗ ಹಿಂದೆ ಕೂತವರು ಮಾತಾಡೋದು ಹೀಗೆ, ಇವರಿಗೆ ಪ್ರಚಾರ ಆಗಬೇಕಾಗಿದೆ, ಯಾವ್ಯಾವುದೋ ವಿಷಯಗಳನ್ನು ಹೇಳ್ತಾರೆ ಅಂತ ಹೇಳೋದನ್ನು ನಾನೇ ಸ್ವತಃ ಕೇಳಿದ್ದೀನಿ. ಯಾಕೆಂದರೆ ಅವ್ರ ತಪ್ಪು ಅಂತ ನಾನು ಹೇಳಲ್ಲ, ಯಾರ್ದೂ ಇಲ್ಲಿ ತಪ್ಪಿಲ್ಲ, ಅವ್ರು ಬೆಳೆದು ಬಂದ ವಾತಾವರಣ, ಸೊ ಅವರು ಮನಸ್ಥಿತಿ, ಅವ್ರ ಒಂದು ಆತ್ಮದ ಒಂದು ಗುಣ ಎಲ್ಲನೂ ಸೇರಿ ಅವ್ರು ಆ ರೀತಿ ಮಾತಾಡ್ತಿರ್ಬೋದು. ಇದು ನನ್ನ ಫಸ್ಟ್ ರಿಪೋರ್ಟು. ಸೊ ಅದರಲ್ಲಿ ಫೈಬ್ರಾಯ್ಡ್ ಪಾಲಿಪ್ ಇದೆ ಅಂತ ಅಲ್ಲಿ ಇಂಟು ಮಾರ್ಕ್ ಹಾಕಿದ್ದಾರೆ ನೋಡಿ, ಅದರಲ್ಲಿ ಅವರು ತೋರಿಸಿದ್ದಾರೆ. ಸೊ ಕೆಳಗಡೆ ವರ್ಡಿಂಗ್ ಇದೆ ಸರ್, ಎಂಡೋಮೆಟ್ರಿಯಲ್ ಪಾಲಿಪ್ ಅಂತ ಹಾಕಿದ್ದಾರೆ. ಸೊ ನೋ ಎವಿಡೆನ್ಸ್ ಆಫ್ ಫೈಬ್ರಾಯ್ಡ್ ಪಾಲಿಪ್ ಅಂತ ಬರೆದಿದ್ದಾರೆ. ಸೊ ಇಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮೊದಲು ಬೇಕಾಗಿರೋದು ನಂಬಿಕೆ. ಮೊದಲು ನೋಡಿ, ಒಂದು ಕಲ್ಲನ್ನು ಇಟ್ಟು ಅದಕ್ಕೆಲ್ಲ ಹೂ ಹಾಕಿ ಯಾರೋ ಬಂದು ಇದು ದೇವರು ಅಂತ ಹೇಳಿದರೆ ನಾವು ಹೋಗಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಕಲ್ಲು ಅಂತ ಯೋಚನೆ ಮಾಡೋದಿಲ್ಲ. ನಮಗೆ ಬೇಕಾಗಿರೋದು ನಂಬಿಕೆ, ನಂತರ ಸಾಧನೆ. 1 ಗಂಟೆ ಧ್ಯಾನ ಮಾಡಿ, ಅರ್ಧ ಗಂಟೆ ಧ್ಯಾನ ಮಾಡಿ, ಮೇಡಮ್ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೇನೂ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ನಾವು ಹೇಳೋದಲ್ಲ. ನಮ್ಮ ಈ ದೇಹ ಹೀಲ್ ಆಗಬೇಕು ಅಂದರೆ, ಕ್ಲೆನ್ಸಿಂಗ್ ಆಗಬೇಕು ಅಂತಂದರೆ ಅದಕ್ಕೆ ಸಾಕಷ್ಟು ಒಂದು ಎನರ್ಜಿಯನ್ನು ನಾವು ಕೊಡಬೇಕಾಗತ್ತೆ. ಸೊ ಮೊದಲನೆಯದು ನಂಬಿಕೆ, 2ನೇದು ಸಾಧನೆ, 3ನೇದು ನಾನು ಹೇಳಿದೆಲ್ಲ, ನಾವು ಪ್ರತಿನಿತ್ಯ ಜೀವನದಲ್ಲಿ ಯಾವ ರೀತಿ ಇದ್ದೀವಿ, ಯಾವ ರೀತಿ ಮಾತಾಡ್ತೀವಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ಒಂದು ಚೈತನ್ಯ ಸ್ಥಿತಿ ಯಾವ ರೀತಿ ಇದೆ, ನಾನು ಮಾತಾಡೋ ಮಾತಿಂದ ಅದು ನಮ್ಮ ಎನರ್ಜಿನ ಕಡಿಮೆ ಮಾಡ್ಕೊಂಡಿದ್ದೀವ, ಜಾಸ್ತಿ ಮಾಡ್ಕೊಂಡಿದ್ದೀವ. ಸೊ ಇದೆಲ್ಲವನ್ನು ನಾವು ಸರಿಪಡಿಸ್ಕೊಂಡಾಗ ನಮಗೆ ಪವಾಡಗಳು ನಡೆಯುತ್ತೆ. ಹಾಗಂತ ಬರೀ ಆರೋಗ್ಯಕ್ಕೋಸ್ಕರ ನಾವು ಧ್ಯಾನ ಮಾಡಬೇಕು ಅಂತ ಅಲ್ಲ. ಆದರೆ ಗುರುಗಳು ಹೇಳಿದ್ದಾರೆ, ದೇಹವೇ ದೇವಾಲಯ ಅಂತ ಹೇಳಿದ್ದಾರೆ. ಈ ಒಂದು ಶರೀರ ಸದೃಢವಾಗಿದ್ದರೆ ನಾವು ಸಾಧನೆ ಮಾಡೋದಕ್ಕೆ ನಮಗೆ ತುಂಬ ಸುಲಭ ಆಗತ್ತೆ. ಆದರೆ ಈ ಒಂದು ಆರೋಗ್ಯದ ವಿಷಯದಲ್ಲೂ, ಈ ಒಂದು ಆಹಾರವನ್ನು ತಗೊಳ್ಳೋ ವಿಷಯದಲ್ಲೂ ಕೂಡ ನಮ್ಮಲ್ಲಿ ಸಾಕಷ್ಟು ಜನ ತಪ್ಪು ಮಾಡ್ತಾ ಇದ್ದೀವಿ. ನಮಗೆ ಕೇವಲ 1 ಸಲ ಊಟ ಮಾಡಿ ಇಡೀ ದಿನ ಇರಬಹುದು, 2 ಸಲ ಊಟ ಮಾಡಿ ಇಡೀ ದಿನ ಆರೋಗ್ಯವಾಗಿರ್ಬೋದು. ಆದರೆ ನಾವು ಯಾವಾಗ ಬೇಕು, ಈಗ ಎಲ್ಲ ಕಡೆ ತುಂಬ ಸಿಗ್ತಾ ಇದೆ, ಏನು ಬೇಕು ಸಿಗ್ತಾ ಇದೆ. ಮನೆಯಲ್ಲೂ ಕೂಡ ತುಂಬ ವಿಧ ವಿಧವಾದ ಅಡುಗೆಗಳು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಯೂಟ್ಯೂಬ್ ಬಂದಿದೆ, ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಆದ ಫುಡ್ಗಳು ಸಿಗುತ್ತೆ. ಮನೇಲಿ ಮಕ್ಕಳು ಕೇಳ್ತಾ ಇರ್ತಾರೆ. ಸೊ ಮಕ್ಕಳಿಗೆ ಮಾಡಿದಾಗ ನಾವು ಕೂಡ ಅದನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಮನೇಲಿ ಮಾಡಿರೋ ಅಡುಗೆ ಓಕೆ, ಹೆಚ್ಚಾಗಿ ಹೊರಗಿನ ಆಹಾರವನ್ನು ತಗೊಂಡಾಗ ಅವರು ಯಾವ ಒಂದು ಭಾವನೆಯಿಂದ ಆ ಅಡುಗೆ ಮಾಡಿರ್ತಾರೆ, ಅದು ನಮಗೆ ತುಂಬ ಪ್ರಭಾವ ಬೀರುತ್ತೆ. ಯಾಕೆಂದರೆ ಇತ್ತೀಚೆಗೆ ಮದುವೆ ಸಮಾರಂಭಗಳಿಗೆ ಹೋಗ್ತೀವಿ ನಾವು. ಆ ಸಮಾರಂಭಗಳಲ್ಲಿ ಅವರು ಅಡುಗೆಗೆ ಬಳಸೋ ಪಾತ್ರೆಗಳು,
ಅವರು ಈ ಮಾಂಸದ ಅಡುಗೆಗೂ ಬಳಸಿರ್ಬೋದು, ಸಸ್ಯಾಹಾರದ ಅಡುಗೆಗೂ ಆ ಪಾತ್ರೆಗಳನ್ನು ಬಳಸಿರ್ಬೋದು. ಅದು ಯಾವುದೂ ನಮಗೆ ಗೊತ್ತಿರೋದಿಲ್ಲ. ಸೊ ಎಲ್ಲನೂ ನಮಗೆ ಕೌಂಟ್ ಆಗುತ್ತೆ. ಸೊ ಹೊರಗಿನ ಊಟ ಮಾಡೋದ್ರಿಂದ ನಮ್ಮ ಒಂದು ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ನೋಡಿ. ಅದಕ್ಕೆ ತುಂಬ ದೊಡ್ಡ ದೊಡ್ಡ ಗುರುಗಳು ಎಲ್ಲರ ಮನೇಲೂ ಊಟ ಮಾಡೋದಿಲ್ಲ, ಕೆಲವೊಂದು ಮನೆಗಳನ್ನು ಮಾತ್ರ ಆರಿಸ್ಕೊಂಡಿರ್ತಾರೆ. ಇನ್ನು ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ಸಾಕಷ್ಟು ಸಲ ಗುರೂಜಿಯವರು ಹೇಳಿದ್ದಾರೆ, ಪತ್ರಿಜಿಯವರು ಹೇಳಿದ್ದಾರೆ. ಆದರೂ ಅದನ್ನು ಎಷ್ಟು ಜನ ಬಿಟ್ಟಿದ್ದಾರೆ ಅದು ಕೂಡ ಮುಖ್ಯ. ಪತ್ರಿಜಿಯವರು ಹೇಳಿದ್ದೇನು, ಬೆಳ್ಳುಳ್ಳಿ ತಿನ್ನೋದ್ರಿಂದ ನಮ್ಮ ಒಂದು ನಾವು ಧ್ಯಾನದಲ್ಲಿ ತಗೊಂಡಿರೋ ಎನರ್ಜಿ ಆ ಬೆಳ್ಳುಳ್ಳಿ ಅದನ್ನು ನಾಶ ಮಾಡುತ್ತೆ. ಆದ್ದರಿಂದ ಬೆಳ್ಳುಳ್ಳಿ ಸೇವನೆ ಬೇಡ ಅಂತ ಪತ್ರಿಜಿಯವರು ಹೇಳಿರೋದು. ಸೊ ನೋಡಿ, ನಾವು ಅವ್ರನ್ನ ಗುರುಗಳು ಅಂತ ಒಪ್ಕೊಂಡ್ಮೇಲೆ ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಯಾವಾಗ ಫಾಲೋ ಮಾಡ್ತಾ ಹೋಗ್ತೀವಿ, ಅವ್ರು ಹೇಳಿದ ರೀತಿಯಲ್ಲಿ ಅನುಸರಿಸ್ಕೊಂಡು ನಾವು ಹೋದಾಗ ಅವರು ಹೇಳಿರೋ ಒಂದು ನೀನೇ ದೈವ, ಯು ಆರ್ ಗಾಡ್ ಅನ್ನೋ ಪದಕ್ಕೆ ಒಂದು ಅರ್ಥ ಸಿಗುತ್ತೆ. ಸೊ ಆದ್ದರಿಂದ ನಾ ಹೇಳೋದಿಷ್ಟೇ, ಪ್ರತಿಯೊಬ್ಬರು ನಿಮ್ಮ ವಿಚಾರಗಳನ್ನು, ಆಚಾರಗಳನ್ನು, ಆಹಾರ ಪದ್ಧತಿಗಳನ್ನು ಎಲ್ಲವನ್ನ ಸರಿ ಮಾಡಿಕೊಂಡು ಧ್ಯಾನ ಸಾಧನೆ ಮಾಡ್ತಾ ಇದ್ದರೆ, ಹೆಚ್ಚಿನ ಸಾಧನೆಯನ್ನು ಮಾಡ್ತಾ ಇದ್ದರೆ ಜೀವನದಲ್ಲಿ ಖಂಡಿತ ನಮ್ಮ ಆತ್ಮದ ಪುರೋಗತಿ ಆಗೋದು ಖಂಡಿತ ಅನ್ನೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಅವಕಾಶ ಮಾಡಿಕೊಟ್ಟ ಮಹಾವತಾರ್ ಫೌಂಡೇಶನ್ ಅವರಿಗೂ ರಂಗನಾಥ್ ಗುರೂಜಿ ಅವರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.